ಇದೆ. ನಮಸ್ಕಾರ ಸ್ನೇಹಿತರೆ, ನನ್ನ ಮೊದಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಸ್ವೀಟ್ನಿಂದ ಆರಂಭ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಅದರ ಮೇಲೆ ಬಾಳಿಗೆಯನ್ನು ಇಟ್ಟುಕೊಂಡು ಹಾಲನ್ನು ಹಾಕಿಕೊಳ್ಳೋಣ. ಒಂದೇ ರೀತಿಯಾದ ಅಳತೆಯಿಂದ ಹಾಲನ್ನು ಹಾಕಿ ಅದಕ್ಕೆ ತಕ್ಕಂತೆ ಸಕ್ಕರೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋದ್ರಿಂದ ಅದು ವಾಸನೆಯನ್ನು ಬಿಡುತ್ತದೆ. ಅದು ಗೋಲ್ಡನ್ ಕಲರಲ್ಲಿ ಫ್ರೈ ಮಾಡ್ಕೊಂಡ ನಂತರ ಇನ್ನೊಂದು ಕಡೆಗೆ ನಾವು ಗ್ಯಾಸನ್ನು ಆನ್ ಮಾಡಿಕೊಂಡು ಬಾಳಿಗೆಯಲ್ಲಿ ತುಪ್ಪದಲ್ಲಿ ಗೋಡಂಬಿಯನ್ನು ಹಾಕಿ ಅದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಬಂದ ಮೇಲೆ ಅದು ಹಾಲನ್ನು ಕಾಯಿಸಕ್ಕಿಟ್ಟಿದ್ವಿ ಅದಕ್ಕೆ ಶಾವಿಗೆಯನ್ನು ಹಾಕೋಣ. ಶಾವಿಗೆಯನ್ನು ಹಾಕಿ ಅದರ ಫ್ರೈ ಮಾಡ್ಕೊಳ್ಳೋಣ. ಅದು ಗಮ್ ಎನ್ನೋ ವಾಸನೆಯನ್ನು ಬಿಡೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಅದರ ಈ ಕಡೆಯಿಂದ ಗೋಡಂಬಿಯನ್ನು ಕಾಯಲು ಬಿಟ್ಟಿದ್ವಲ್ಲ ಅದನ್ನು ಶಾವಿಗೆಗೆ ಹಾಕೋಣ. ಶಾವಿಗೆಗೆ ಹಾಕೋದ್ರಿಂದ ಅದಕ್ಕೆ ಲವಂಗವನ್ನು ಹಾಕೋಣ. ಲವಂಗ ಹಾಕೋದ್ರಿಂದ ಅದು ಬಾಯಿಗೆ ರುಚಿಯನ್ನು ಕೊಡುತ್ತದೆ ಮತ್ತು ವಾಸನೆಯನ್ನು ಬಿಡುತ್ತದೆ. ರುಚಿಗೆ ತಕ್ಕಷ್ಟು ಏಲಕ್ಕಿಕಾಯಿ 1 ಅಥವಾ 2 ನಾವು ಎಷ್ಟು ಶಾವಿಗೆಯನ್ನು ಮಾಡಲು ಇಟ್ಟಿರ್ತೀವೋ ಅಷ್ಟನ್ನು ಹಾಕಿಕೊಂಡು ಗೋಲ್ಡನ್ ಫ್ರೈ ಆಗುವವರೆಗೂ ಇದು ಮಾಡೋಣ. ಆಮೇಲೆ ನಾವು ಗ್ಯಾಸನ್ನು ಆಫ್ ಮಾಡೋಣ. ರುಚಿಗೆ ತಕ್ಕಾಗೆ ಶಾವಿಗೆ ಪಾಯಸ ರೆಡಿ ಆಗುತ್ತದೆ. ಹೇಗಿದೆ ಟ್ರೈ ಮಾಡಿ ಕಮೆಂಟ್ ಮಾಡಿ.